ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಲ್ಲ, ಈಗ ಹಂಗಾರ ಅವ್ರು ಆ ಊರಿಗೆ ಹೋಗೇ ಬಿಟ್ರ? ಹೋದ್ರು ಬೆಂಗಳೂರಿಗೆ. ಅದು ಏನೋ ಕೆಲಸ ಅಂತವ. ಅವು ಕೆಲಸ ಏನೋ ಅಲ್ಲಿ ಬಂದತಂತೆ, ಅಲ್ಲಿ ಹೋಗ್ಬೇಕವ, ಅಲ್ಲೇ ಮಾಡ್ತಾನೆ, ಇನ್ಮೇಲೆ ಪಗಾರ ಜಾಸ್ತಿ ಬರ್ತೈತಿ, ನೀನು ಬಂದ್ಬಿಡು, ಇದ್ಬಿಡು, ಅಲ್ಲೇ ಯಾಕೆ ಇಲ್ಲಿ ಒಬ್ಬೇಕೆ ಇರ್ತಿ ಅಂತಾನ. ನನಗೆ ಹೋಗಕ್ಕೆ ಮನಸ್ಸಿಲ್ಲ. ಏನ ಅನ್ನ ನೀನು, ನನಗೆ ಇಲ್ಲಿಂದ ಬಿಟ್ಕೊಟ್ಟು ಅಲ್ಲಿ ಹೋಗಕ್ಕೆ ಮನಸ್ಸಿಲ್ಲ. ಅಲ್ಲ ಗಿರ್ಜಿ, ಈಗ ಒಬ್ಬೇಕೆ ಇರ್ತೀಯ ಮತ್ತು ನೀ ಹಂಗಾರ ಇಲ್ಲೇ ಯಾಕ? ನಿನ್ನ ಮಕ್ಕಳೆಲ್ಲ ಹೋದ್ರ ಗಿರ್ಜಿ? ಅವರು ಇದಕ್ಕೆ ಹೋದ್ರು, ಬೆಂಗಳೂರಾಗೇನೋ ಕೆಲಸ ಐತಂತೆ, ಮೊಮ್ಮಕ್ಕಳು ಕರ್ಕೊಂಡು ಹೆಂಡತಿ ಗಂಡ ಎಲ್ಲರೂ ಅಲ್ಲಿ ಹೋದ್ರು. ಅಲ್ಲೇ ಇರ್ತಾರಂತ ಇನ್ಮೇಲೆ. ಯೂ ಬೆಂಗಳೂರಾಗ? ಅಲ್ಲ, ಇಲ್ಲೇ ಇದ್ರೆ ಇನ್ನು ಪಾಪ ಆಗಾಗ ಹೋಗಿ ನೋಡ್ಕೊಂಡು ಬರ್ತಿದ್ದೇವ. ಬೆಂಗಳೂರು ಇದ್ರೆ ಇನ್ನು ಮುಗೀತು ಬಿಡು. ಯಾವಾಗ ಏನೋ ಹೋಗೋದು ಬರೋದು, ಹೋಗಾಕ ಒಂದಿನ ಬರಾಕ ಒಂದಿನ. ಅದು ಅಲ್ಲದೆ ಗೊತ್ತಿಲ್ಲ ದೂರು ಭಾಷೆ ಎಲ್ಲ ಏನಲ್ಲ, ಹೆಂಗಿರ್ತೀವ ಅಲ್ಲಿ ಹೋಗಿ? ನನಗೂ ಅದೇ ಚಿಂತೆ ಆದಂಗೆ ಆಗ್ಬಿಟ್ಟೈತೆ ನೋಡ್ರಿ. ಏನೋ ಒಟ್ಟು ಹೆಂಗೆ ಮಾಡ್ತಾನೆ, ಒಟ್ಟು ದೇವ್ರಿಗೆ ಗೊತ್ತು. ನನಗೂ ಏನು ಮಾಡಬೇಕು ಅಂತೇಳಿ ತಿಳಿವಲ್ತು. ಛೇ ಪಾಪ. ಕರೆದ್ರ ಪರಕ, ನಂಗೆ ಇಲ್ಲಿಂದ ಹೋಗಕ್ಕೆ ಹೆಂಗಕತಿ ಹೇಳಿ ನೋಡೋಣ. ಇಷ್ಟು ದೂರದಿಂದ ಹೋಗಿ ಆ ಬೆಂಗಳೂರಾಗ ಯವ್ವಾ ದೇವ್ರೆ, ಅದ್ರಾಗೂ ನನ್ನ ಸೊಸಿ ಅವ್ವ ಬಂದು ಇವ್ರ ಜೊತೆಗೆ ಅದಾಳವ. ಏನಪ್ಪ ಒಟ್ಟು ದೇವ್ರಿಗೆ ಗೊತ್ತದ ಯಾಕದಾಳ ಏನು. ಈಗ ನಾನು ಬಂದಿರು ಅಂತಾರ, ನನಗೆ ಹಂಗೆಲ್ಲ ಇರಕ್ಕೆ ಇಷ್ಟ ಆಗಲ್ಲವ. ಏನ ಗೊತ್ತಾತ್ ಬಿಡು. ಮತ್ತಿನ್ನೇನೈತಿ, ನೀನು ಅಲ್ಲಿಗೆ ಬರೋದಿಲ್ಲ ಅಂತ ಗೊತ್ತಿದ್ದ ನಾಟಕ ಮಾಡಿ ನಿನ್ನ ಸೊಸಿ ನಿನ್ನ ಮಗನ ಕರ್ಕೊಂಡು ಅಲ್ಲಿ ಹೋಗ್ಯಾಳ. ಈ ಸೊಸ್ತ್ಯಾರು ಇರ್ತಾರಲ್ಲ, ಭಾರಿ ನಾಟಕಲಾಡ್ಯಾರ ಈ ಸೊಸ್ತ್ಯಾರ, ಗೊತ್ತನ? ಗಂಡ ಮಕ್ಕಳನ್ನ ಹೆಂಗೆ ತಾಯಿಯಿಂದ ದೂರ ಮಾಡ್ಬೇಕಂತೇಳಿ ಭಾರಿ ಚಂದ ತವ್ರ ಮನ್ಯಾಗ ಟ್ರೈನಿಂಗ್ ತೊಗೊಂಡು ಬಂದಿರ್ತಾರ. ಅತ್ತಿಯರ ಸುತ್ತಿ ಬಳಸಿ ನೀವು ನನ್ನ ಸುತ್ತಿಗೆ ಬರಾಕೋಬೇಡ್ರಿ. ಇಲ್ಲಿ ಯಾರು ಟ್ರೈನಿಂಗ್ ಏನು ತೊಗೊಂಬಂದಿಲ್ಲ. ಇಲ್ಲಿ ಇನ್ನು ಮಗನ ಜೋಡಿನ ಅದಿರಿ ಮತ್ತೆ ಮಾತಾಡ್ತಿರಲ್ಲ. ಅಲ್ಲ ನನ್ನ ಸೊಸಿ ನನ್ನ ಜೋಡಿ ಇರೋದು ಬರೀ ಇಂಥವ. ಎಲ್ಲಿ ಸಿಕ್ತತೆ ಅಂತ ಕಾಯ್ತಾರ ಒಂದು ಹೊತ್ತಿ ತಲೆ ಹಿಡ್ಸಕತ್ತಾರ. ಸುಮ್ಮನೆ ಸಮಾಧಾನಾಗಿ ಇರೋದೇ ಇಲ್ಲ. ನೋಡ್ ಮಾತಾಡೋ ಮಾತು ನೋಡಕ್ಕಿವು. ಮತ್ತೆ ನೀ ಮಾತಾಡೋದು ಹಂಗಾಯ್ತವಾ. ಮತ್ತೆ ನೀವು ಹಂಗೆಲ್ಲ ಮಾತಾಡೋದಕ್ಕೆ ಆಕಿ ಪರಕ್ ಹಂಗೆ ಮಾತಾಡ್ತಾಳ. ನೀವು ಹಂಗೆ ಮಾತಾಡಕ್ ಹೋಗ್ಬೇಡ್ರಿ. ನೀ ಎಲ್ಲಿ ಬಿಟ್ಕೊಡ್ತಿ ಬಿಡಾಡಿ? ನೀ ಎಲ್ಲಿ ಬಿಟ್ಕೊಡ್ತಿ? ಅಮ್ಮ, ಇವ ಏನು ಸೂಟಿಗೆ ಹೋದವ ಇನ್ನೂ ಬರವಲ್ಲ. ನಾಳೆ 2 ದಿನ ನಾನು ಹೋಗಿದ್ದು ಕರ್ಕೊಂಡು ಬರಲೆ? ಹೋಗಿ ಬಾರುವ. ಅದಕ್ಕೆ ನನ್ನ ಪಾಪ ನೀನು ಈ ಸಲ ಸುಟ್ಯಾಗ ಹೋಗಲೇ ಇಲ್ಲ. ಈ ಮನೆ ಕಟ್ಟಾಕತ್ವಿ, ಅದು ಇದು ತೊಂದ್ರೆ ತಾಪತ್ರೆ ಕೆಲಸ ಅಂತೇಳಿ ಪಾಪ ನೀನು ಹೋಗಲೇ ಇಲ್ಲ. ಹೋಗಿ ನಾಳೆ ಹೋಗು. ಒಂದು 2 ದಿನ ಯಾಕೆ, ಇನ್ನೂ 1 ತಾರೀಕು ಮಟ್ಟ ಸುಟಿ ಇತ್ತದಲ್ಲ. 1 ತಾರೀಕು ಮಟ್ಟ ಸುಟಿ ಇತ್ತಂದ್ರೆ ಹಿಂಗೆ ಮಾಡಿ ಹೋಗಿ ನಾಳೆ ಹೋಗಿ ಒಂದು 4 ದಿನ ಇದ್ದು ಕರ್ಕೊಂಡೆ ಬಾ. ಅದು ಸಾಲಿ ಚಾಲು ಆಗತ್ಲೇರ ಯಾರು ಹೋಗ್ತಾರ? ನೀ ಅವ ಬಂದಿಲ್ಲ, ಇವ ಬಂದಿಲ್ಲ, ಕಾಳು ಬಂದಿಲ್ಲ, ಬೋಳು ಬಂದಿಲ್ಲ ಅಂತೇಳಿ ಟೈಮ್ ಮಾಡ್ಕೊಂಡು ಸಾಲಿ ಒಗಾತ್ ಮಾಡ್ಸಕಸ್ತಾರ, ಹಳೆ ಆರ್ಸಕ ಸ್ವಚ್ಛ ಮಾಡಕಸ್ತಾರ ಅಂತೇಳಿ ಹುಡುಗರು ಬರೋದೇ ಇಲ್ಲ. ಆರಾಮೇಲೆ ನಾ 1 ವಾರ ಇದ್ದೇ ಬಂದ್ಬಿಡು. ಮತ್ತೆ ಈಗ ಇದ್ದು ಬಂದಿ ಅಂದ್ರೆ ಮುಗೀತು. ಮತ್ತೆ ಸನಿದ್ರಾಗ ಹೋಗಕ್ಕಾಗಲ್ಲ. ಸಾಲಿ ಬಿಟ್ಟು ಎಲ್ಲ ಹೋಗಿ ಹುಡುಗನ ಕರ್ಕೊಂಡು. ಅಲ್ಲ, ಈಗ ಮನೆ ಓಪನಿಂಗಿಗೆ ಹೆಂಗಿದ್ರು ನಿಮ್ಮವ್ವ ನಿಮ್ಮಪ್ಪ ಬರ್ಬೇಕು, ಅವಾಗ ಅವರೇ ಬರ್ತಿದ್ರಲ್ಲ. ಮತ್ತೆ ನೀವು ಹೋಗೋ ಕೆಲಸ ಏನೈತಿ ಈಗ? ಅಲ್ಲ, ಮನೆ ಓಪನಿಂಗಿಗೆ ಇನ್ನೂ ಹಂಗೆ 1 ತಿಂಗಳಾರ ಟೈಮ್ ಐತಿ. ಅಲ್ಲಿ ಮಟ್ಟ ಹೇಳ್ರಮ್ಮ, ನಾ ಹೋಗಿ ಬರ್ತೇನೆ. ನಾನು ಹೋಗಿದ್ದು ಬರ್ತೇನೆ. ಆಮೇಲೆ ಮತ್ತೆ ಮನೆ ಓಪನಿಂಗ್ನಾಗ ಅವ್ರೇನು ಇರಾಕೇನು ಬರಲ್ಲಲ್ಲ, ಬಂದು ಪಾಪ ಸಂಜೆಗೆ ಹೋಗ್ಬಿಡ್ತಾರೆ. ಅದು ಕರೆ ಅನ್ನ, ಅದು ಕರೆ. ಇರಾಕರೆ ಏನೈತಿ ತಗೋ ಇಲ್ಲಿ. ನೀವು ಹೋಗಿ ಬಾರ. ಮನೆ ಓಪನಿಂಗು ಏನ ನಿಮ್ಮಪ್ಪ ನಿಮ್ಮವ್ವ ಮತ್ತು ಯಾರ್ಯಾರನಾರ ಕರ್ಕೊಂತ ಕೂತ್ಗಿತಾರ, ಅವ್ರಿಬ್ಬರನ್ನೇ ಕರೀರಿ. ಹುಯ್ ಅಂತ ಮಂದಿ ಹೊಂಡಿಸ್ಬೇಡ್ರಿ. ಅವರಿಬ್ಬರಿಗೆ ಹೇಳಿರೋದು, ಮತ್ತೆ ಯಾರಿಗೂ ಹೇಳಿಲ್ಲಮ್ಮ. ಅಂದಂಗೆ ಪರವ ಪೂಜೆಕ ಇವರಿಬ್ಬರನ್ನೇ ಕುಂದ್ರಿಸ್ಬಿಡು. ಮತ್ತು ನೀನು ನಿನ್ನ ಗಂಡ ಯಾಕ ಸುಮ್ಮನೆ ಒಂಥರ ಆಗೋದಿಲ್ಲ, ವಯಸ್ಸಿನರದಾರ, ಅವ್ರನ್ನೇ ಕುಂದ್ರಿಸ್ಬಿಡು. ಬೇಡ, ನಾವು ಕೆಲಸ ಇರ್ತೈತಿ, ಮನೆಯೊಳಗೆ ಅಡ್ಡಾಡಿ ಮಾಡೋದಿರ್ತೈತಿ. ಅತ್ತಿಯರು ಮಾವರೇ ಕುಂದಿರ್ಲಿ ಪೂಜಕ್ಕೆ. ಯಾಕಂದ್ರೆ ಅತ್ತಿಯರಿಗೆಲ್ಲ ಓಡಾಡಿ ಬಂದರ್ನೆಲ್ಲ ಸುಧಾರ್ಸಕ್ಕೆ ಪಾಪ ಅವರಿಗೂ ತ್ರಾಸಕತಿ. ಬೇಡ ಅತ್ತಿ, ನೀವೇ ಕುಂದ್ರಿ, ನೀವು ಮಾವರಿಬ್ಬರು ಕುಂದಿರ್ರಿ ಪೂಜಕ್ಕೆ. ನಾನು ಏನು ಮಾಡ್ತೀನಿ ಅಂದರೆ, ನಾನು ಇವರು ಬಂದರು ಹೋದರು ಮತ್ತು ನೀಡೋದು, ಅಲ್ಲಿ ಅಡುಗೆ ಕಡೆ ಎಲ್ಲ ಲಕ್ಷ್ಯ ಕೊಡ್ಬೇಕಾಕತಿ. ಹಾಗೆ ಸುಮಾರು ಕೆಲಸ ಅಷ್ಟೆಲ್ಲ ಇರೋ ಹೊತ್ನಾಗ ಇವೆಲ್ಲ ಎಲ್ಲಿ ಮಾಡೋಕ್ಕಾಕತಿ ಹೇಳ್ರಿ. ಅದಕ್ಕೆ ನಾವು ಪೂಜೆಗೆ ಕುಂದ್ರಲ್ಲ. ಆಗಲಿ ಬಿಡು ಹಂಗಾರೆ, ಆಯ್ತು. ನನ್ನ ಮಗಳ ಗಂಡನೂ ಇದ್ದಿದ್ರೆ ಅವ್ರನ್ನೇ ಕುಂದರ್ಸಕ್ಕೆ ಬರ್ತಿತ್ತು. ಏನು ಮಾಡೋದು, ನನ್ನ ಮಗಳ ಗಂಡಿಲ್ಲ, ಹಾಗಾಗಿ ಪಾಪ ಆಕೆ ಕುಂದ್ರಕ್ಕಾಗಲ್ಲ. ಅಲ್ಲ, 1 ತಿಂಗಳು ಮುಂಚೆ ಕರ್ಸಕ್ಕಿನ ಅಂತ ಹೇಳಿತ್ತಪ್ಪ, ಯಾಕೆ ಬಂದಿಲ್ಲ ಆಕೆ? ಹಂಗಾರೆ ನಾ ಹೋಗಿ ಒಂದು ಸ್ವಲ್ಪ ಅರ್ಬಿ ಇಟ್ಕೋತೇನಮ್ಮ, ನಾಳೆ ಊರಿಗೆ ಹೋಗ್ಬೇಕಲ್ಲ. ಬಂದೇನು, ಚಲೋ ಹೊತ್ತಿಗೆ ಬಂದಿ ಬಾ. ಅಲ್ಲಲ್ಲ, ನಿಂಗೆ ಹೇಳಿದ್ದಿಲ್ಲ 1 ತಿಂಗಳು ಮುಂಚೆ ನನ್ನ ಮಗಳನ್ನ ಕರ್ಸು ಅಂತೇಳಿ. ಏನಿನ್ನ ಸುದ್ದಿ ಇಲ್ಲ ಆಕಿದು, ಯಾವಾಗ ಬರ್ತಾಳಂತ ಹೇಳಿ ಇಲ್ಲ ಆಕಿಗೆ. ಫೋನಾರ ಹಚ್ಕೊಡಪ್ಪ, ನಾನು ಹೇಳ್ತೇನೆ ತಗ. ಅಯ್ಯಯ್ಯ, ನಿನಗಾರ ಎದಕ್ಕೂ ಪುರ್ಸತ್ತಿಲ್ಲ ನೋಡವ ಆತಗ. ಹೇಳೇನ್ ಬಿ ಬಾ ಅಂತೇಳಿ. ಯಾಕೆ ಏನಂದ್ಲು ಗೊತ್ತನ? ನಾವೊಮ್ಮೆ ಮನಿ ತಯಾರಾದ್ಮೇಲೆ ಬರ್ತೀನಿ, ನಾ ಈಗ ಬರಲ್ಲ ಅಂತ ಅಂದ್ಲಪ್ಪ. ಹೌದಾ? ಏನಾರ ಬೇಜಾರು ಗೀಜಾರು ಆಗೈತೋ ಏನೋ ಆಕಿಗೆ. ಇಲ್ಲ, ನನ್ನ ಮಗಳು ಹಂಗೆ ಅನ್ನಕ್ಕೆ ಅಲ್ಲಕ್ಕಿ. ಪಾಪ ತವ್ರ ಮನೆಗೆ ಬರಬೇಕು ಅಂದರೆ ಕಾಲು ತುದಿಗಾಲ್ನಾಗ ಇರ್ತಾವಕ್ಕಿವು, ಗೊತ್ತನ? ಅಷ್ಟು ಖುಷಿ ಆಕಿಗೆ. ತವ್ರ ಮನೆ ಅಂದ್ರೆ ಆತ ಮತ್ತೇನಿಲ್ಲ.
ಅಂಥದ್ದು ನನ್ನ ಮಗಳು ಈಗ ಒಲ್ಲೆ ಅಂತಾಳಂದ್ರೆ ಏನಪ್ಪ. ಏ ಪರವ, ನೀ ಹೇಳಿ ಇಲ್ಲ, ಬರೀ ನಿನ್ನ ಗಂಡ ಅಷ್ಟೇ ಹೇಳ ನನ್ನ. ಮತ್ತೆ ಅತ್ತಿಗೆಮ್ ಕರ್ದಿಲ್ಲ ಅಂತೇಳಿ ಬೇಜಾರಾಗಿರ್ಬೇಕು ಆಕಿಗೆ. ನೀನು ಹೆಂಡತಿಗೆ ಫೋನ್ ಹಚ್ಕೊಡ್ಲಾ, ಆಕಿನೂ ಕರೀಲಿ. ಹೌದು, ಮತ್ತೆ ಅಣ್ಣ ಅಷ್ಟ ಕರೆದ್ರೆ ಅತ್ತಿಗೆಮ್ ಕರೆಯೋದು ಬೇಡನ? ಅಯ್ಯೋ, ಬೀಗರ್ನಾದ್ರೂ ಹೊಂಡಿಸ್ಬೋದು, ನಿಮ್ಮ ಮಗಳನ್ನ ಹೊಂದ್ಸಕ್ಕಾಗಲ್ಲ ತಗ. ನೋಡು ಮಾತು ನೋಡು, ಹಿಂಗೆ ಮಾತಾಡೋದಕ್ಕೆ ಎಲ್ಲೇ ನನ್ನ ಮಗಳು ಬರಲ್ದಲ್ಲ ಅಂತತೆ ಏನ. ನಾ ಹೇಳ್ತೀನಿ ಕೇಳು, ನನ್ನ ಮಗಳು ಏನಾರ ಕಾರ್ಯದಾಗ ಬರಲಿಲ್ಲ, ನಾ ಮಾತ್ರ ಪೂಜೆ ಕುಂದ್ರದಲ್ಲ, ಮನಿ ಓಪನಿಂಗ್ ನೆಟ್ಗೆ ಆಗಾಕ ಬಿಡೋದಿಲ್ಲ. ನಾ ಮಾತಾಡೋದಿಲ್ಲ, ಯಾವ್ದಾರ ಮಠಕ್ಕೆ ಹೋಗಿ ಕುಂದಿರ್ತೇನೆ. ನೀವೇ ಮಾಡ್ಕೊರಿ. ಓ ಯವ್ವ, ಏನು ಕಾಡ್ತಾಳಪ್ಪ, ಏನು ನಮ್ಮವ್ವ ಅಂತೇನ ತಗ. 5 ನಿಮಿಷ ನಿಂತು ಮಾತಾಡೋದಲ್ಲ ನೋಡತ್ತಾಗ. ತಗ ಏನು ಹೇಳ್ತಾರ ಕೇಳ್ತಾರ ಅನ್ನೋದು ಇಲ್ಲೇ ಇಲ್ಲ ತಗ. ಸುಮ್ಮನೆ ಒಟ್ಟು ಒದ್ರದು ಒಂದೇ ತಗ. ಹಿಂಗ ಮಾಡೋದಕ್ಕೆ ತಲೆ ಕೆಡದ್ ನನಗೆ. ಏನ ನಿಮ್ಗೆ ಹಿಂಗಾಕತಿ, ಇಷ್ಟು ವರ್ಷ ಸಹಿಸ್ಕೊಂಬಂದಲ್ಲ ನಾನು. ಹೋಲ್ ಬಿಡಿ, ಈಗ ಅದೀಗ ಏನು ಮಾಡಾಕತಿ ಹೇಳಿ. ಈಗ ಅದನ್ನೇ ವಾದಿಸ್ಕೊಂತ ಕುಂದ್ರಾಕತ್ತೆ. ಆದಸ್ಕೊಂತ ಯಾಕೆ ಕುಂದಿರ್ತೀರಪ್ಪ? ಅನಸ್ವರಿ, ನನಗೇನು ಹರ್ಕತ್ ಬಿದ್ದಿಲ್ಲ. ನಾ ಏನು ಫೋನ್ ಹಚ್ಚಿ ಕರ್ಕೊಂತ ಕುಂದ್ರದಿಲ್ಲ. ನೀವು ಕರ್ದಿರೇ ಇಲ್ಲ, ಮತ್ತೇನು ಮನೆ ಮಂದಿ ಎಲ್ಲ ಕರಿಬೇಕನ? ಆಯ್ತು ಬಿಡು. ಆಕಿ ಇದು ಆಕಿ ಬರ್ತಾಳ, ಸುಮ್ಮನೆ. ಸರಿ ತಗೋ ಪರಕ್ಕ, ನಾನು ಒಳಗೆ ಕೆಲಸದ. ನಾನು ಒಂದು ವಾರದಿಂದ ಅಲ್ಲಿ ಹೋಗ್ಯಾನಲ್ಲ, ಅಡಿಗೆ ಮನೆ ಏನಾಗಿತ್ತು ನೋಡೇ ಇಲ್ಲ. ಒಂದಿಟ್ಟು ಹೋಗಿ ಹೋಗಾತ್ ಮಾಡ್ಕೋತೀನಿ. ಅಯ್ಯಪ್ಪ, ಅರ್ಬಿ ಒಗ್ದು ಹಾಕ್ಬೇಕು. ಆಕಿ ಅದಕ್ಕೆ ಒಲ್ಲೆ ಅನ್ಲಿಲ್ಲ. ಆಕಿಗೆ ಇಲ್ಲಿ ಬಂದಿರಕ್ಕೆ ಇಷ್ಟ ಇಲ್ಲ ಅಂತ. ಆಕಿಗೆ ಇಲ್ಲೇ ನಾ ಆಕಿ ಮನ್ಯಾಗೆಲ್ಲ ಇರೋದಿಲ್ಲ, ನಾವು ಅಲ್ಲ ಅಂತಾಳ. ಕಿರ್ಚಿ ಮನ್ಯಾಗ ಇರಕ್ಕೆ ಇಷ್ಟ ಇಲ್ಲ ಅಂತ? ಇಲ್ಲಂದ್ರೆ ಬಿಟ್ಕೊಂಡು ಕುಂದ್ರನು ಕತಿ ಇವ್ರದಂದ ತಗ. ಅಲ್ಲ ಪಾಪ, ಏನು ಒಂದು ಮಾತು ಅನ್ನಕ್ಕೆಲ್ಲ ಆಡೋಕ್ಕೆಲ್ಲ ಯಾವುದಕ್ಕೂ ಯಾಕೆ ಬಂದ್ರೆ ಅನ್ನಂಗಿಲ್ಲ, ಯಾಕೆ ಹೋದ್ರೆ ಅನ್ನಂಗಿಲ್ಲ ಅಂತ ಕೀಗೆ ಮಾತಾಡ್ತಾರೆ ಇವ್ರಂದ್ರೆ. ಏನು ಹೇಳೋದು ಇವ್ರಿಗೆ ಅಂತೀನಿ ನಾನು ತಗ. ಬಿಡು, ಬರಲಿಲ್ಲ ಅಂದ್ರೆ ಬರಲಿಲ್ಲ. ಬಂದು ಸುಮ್ಮನೆ ಪಾಪಿಕಿಗೆ ಒಂದು ಏನಾರ ಮಾತಂದು ಬೇಜಾರು ಮಾಡೋದಕ್ಕಿಂತ ಬರಲಾರ್ದಂಗಿರೋದೇ ಒಳ್ಳೇದು. ಅವು ಹೇಳ್ತಾನೆ ತಗೋ, ಇದನ್ನ ಹೇಳಿ ಇದು ಮಾಡ್ತೀನಿ, ನೀನು ಹೋಗಿ ನಿನ್ನ ಕೆಲಸ ನೀನು ಮಾಡ್ಕೊ. ಓ ಮಾರಾಯ, ಮನೆ ಮುಗಿತಾ ಬಂದಂಗೂ ಕೆಲಸ ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗೋಲ್ತು. ಹಂಗೆ ರೀ, ಮತ್ತೆ ಸಣ್ಣ ಪುಟ್ಟ ಕೆಲಸನೇ ಕೈ ಹಿಡಿಯೋದು. ಅದಕ್ಕೆಮ್ಮ ಏನಿದೆ ನಿಮ್ಮ ಅರಿವಿ ಎಲ್ಲ ಹೊಂಟಿರಿ? ನಿನಗೆ ಹೇಳಿಲ್ಲಲ್ಲ ನನಗೆ ಕೆಲಸ ಸಿಕ್ಕೈತಿ. ಕೆಲಸ ಅಲ್ಲ, ಮತ್ತೆ ಬ್ಯಾಡ ಅಂದ್ರು ತಯಾರಾಕೊಂಡು ನಿಂತಿಯಲ್ಲ ನೀನು. ನೋಡ ಹೆಂಗ್ ಮಾಡ್ತಾ ನಿಮ್ಮ ಅಣ್ಣ ನೋಡ. ಅಲ್ಲ, ಅಷ್ಟು ಗಿಣಿಗೆ ಹೇಳ್ದಂಗೆ ಹೇಳೇನ್ ರಾತ್ರಿ ಮತ್ತೆ ಒಂದ್ ಬಿಟ್ಟು 2 ಆಗಿದ್ರಲ್ಲ, ಮತ್ತೆ ಒಂದು 90 ಒಳಗೆ ಹೋಗಿತ್ತು ಕಾಂತತಿ, ಅದಕ್ಕೆ ಹ್ಞೂ ಅಂದಾರ. ಈಗ ನಿಚ್ಚಳದಾರಲ್ಲ, ಅದಕ್ಕೆ ಬೇಡ ಅನ್ನಕತ್ತಾರ. ಎದಕ್ಕಣ್ಣ, ಹೋಗ್ಲಿ ಬಿಡು. ನಿಂಗೆ ಗೊತ್ತಾಗಲ್ಲವ, ಸುಮ್ನಿರ. ಈಕಿ ಏನಿಲ್ದಾನ ಇಷ್ಟು ಉರಿತಾಳ. ಇನ್ನು ಒಂದು 2-3 ಕಾಸು ದುಡಿಯಾಕತ್ತಿ ಬಿಟ್ರೆ ಮುಗಿದೋದ್ಕತಿ. ಇನ್ನು ಈಕಿ ಮ್ಯಾಗ ಈಕಿ ಇರಲ್ಲ. ಬೇಡ, ಏನು ದುಡಿಯಾಕ ಹೋಗೋದೇನು ಬೇಕಾಗಿಲ್ಲ. ಮಾತಾಡ ಮಾತು ನೋಡ್ರಿ ಮಣ್ಣಂದು. ಈಗ ಅದಕ್ಕೆ ನಿಮಗೆ ಕೆಲಸ ಎಲ್ಲಿ ಸಿಕ್ಕತಿ? ಅದು ಇಲ್ಲೇ ಅಂಗನವಾಡಿ ಒನ್ನೆತ್ತ ಮಕ್ಕಳಿಗೆ ಪಾಠ ಹೇಳ್ಕೊಡೋದು. ಒನ್ನೆತ್ತ ಅಷ್ಟೇ. ಒನ್ನೆತ್ತ ಇದು ಇವರು ಅಂಗನವಾಡಿ ಮಕ್ಕಳು ಕುಂತಿರ್ತಾವಲ್ಲ, ಅವ್ನು ನೋಡ್ಕೊಳ್ಳೋದು. ಆಮೇಲೆ ಒನ್ನೆತ್ತ ಮಕ್ಕಳಿಗೆ ಒಂದು ಈ ಅಷ್ಟೇ ಇಷ್ಟ ಹೇಳ್ಕೊಡೋದು ಅಷ್ಟೇ. 2ನೆತ್ತ ಮಕ್ಕಳಿಗೆ 300 ಸಾಕ್ತೀನಿ ಅಂದಾರ. ಇಷ್ಟ ಮಕ್ಕಳಿಗೆ ಮಾಡಾಕನ 3,000 ರೂಪಾಯಿ ರೊಕ್ಕ ಕೊಡ್ತೀನಿ ಅಂದಾರ. LKG UKG ಇರ್ತಾವಲ್ಲ, ಅವಕ್ರಿಂದ ಹಿಡಿದು 1ನೆತ್ತ ಮಠ ಅಷ್ಟೇ ನಂದು. ಅವ್ವ, ಟೀಚರ್ ಕೆಲಸನ? ಅದೇ ನೀವು ಏನು ಓದಿರೋದು ಹೇಳ್ರಿ? ನಾನು ಮ್ಯಾಟ್ರಿಕ್ ಆಗಿಲ್ಲನ? ಹೌದು, ಮ್ಯಾಟ್ರಿಕ್ ಪಾಸ್ ಆಗಿದ್ರಲ್ಲ ನೀವು. ಇಷ್ಟು ವರ್ಷ ಯಾವ ಕೆಲಸ ಇಲ್ಲ ಪಲಸಿಲ್ಲ, ಹಿಂಗ ನಿಮ್ಮ ಅಣ್ಣನ ಚಾಕ್ರಿ ಮಾಡಿದ್ದಾತ, ಈ ಮನ್ಯಾಗ ಹೇಗಿದ್ದಾತ. ಅದಕ್ಕೆ ಈಗ ನನ್ನ ಗೆಳತಿ ಸುಜಾತ ಸಿಕ್ಕಿದ್ಲು. ಆಕಿ ಏನು ಮಾಡಕತ್ತಿ ಅಂದ, ಹಿಂಗ ಮನ್ಯಾಗ ಇರ್ತೇನೆ, ಎಲ್ಲಿ ಹೋಗ್ಬೇಕು ನಾನು ಅಂದೆ. ಅವಾಗ ಅಯ್ಯೋ ನಿನ್ನ ಎಲ್ಲ ಹೌದಾ, ನಂಗೆ ಪಾಸ್ ಆಗಿ ನಿನಗೇನು ಬಂತ ಹಿಂಗ ಅಂತೇಳಿ ಅವಾಗ ಕೆಲಸ ಹಚ್ಕೊಟ್ಟಾಳಿದನು. ಮಾಡು, ತಿಂಗಳ ಇಷ್ಟು ಪಗಾರ, ಮುಂದೆ ಇನ್ನೂ ಜಾಸ್ತಿ ಆಕತಿ ಅಂದಾಳ. ನಾ ಮಾಡಾಕ್ಯವ ಇದನ್ನ. ಅಲ್ಲ ನೀನೇ ಹೇಳ, ನನಗೂ ಒಂದು ಹೆಣ್ಣು ಹುಡುಗಿ ಐತಿ, ನಾ ಅದ್ರ ಜೀವನಕ್ಕೆ ಒಂದಿಟ್ಟು ಏನಾರ ಮಾಡಿಡ್ಬೇಕ ಬೇಡ ನಾನು? ನೋಡ್ದೇನೆ ಈಕಿದೆ ಎಷ್ಟು ಸೊಕ್ಕೈತಿ ಈಕಿದ ಈಗ ಸಡಾಕ್. ಇನ್ನು ಕೆಲ್ಸಕ್ಕೆ ಹೊಂಟಿನ ಕೇಳಿ ಅಲ್ಲಿ ನೋಡು, ಆಕಿ ಸೀರೆ ನೋಡು, ಆಕಿ ಕೊಳ್ಳ ನಕ್ಲೀಸ್ ನೋಡು, ಆ ಕೈಯಾನ್ ಬ್ಯಾಗ್ ನೋಡು, ಬಳಿ ನೋಡು. ಅಯ್ಯೋ ಆ ಚಪ್ಪಲ್ ನೋಡು, ಯಾವಾಗ ತಂದಿದ್ದಾಳೆ ಇವನ್ನೆಲ್ಲ? ನನಗಂತೂ ಗೊತ್ತಿಲ್ಲ ಬಿಡು, ನನಗೆ ಹೇಳೇ ಇಲ್ಲಿ ಇವನ್ನೆಲ್ಲ ತಂದಿದ್ದು. ಈ ನಮ್ನೆ ಟಿಪ್ ಟಾಪ್ ಆಗಿ ಡೆಕೋರೇಟ್ ಆಗಿ ಈಕಿ ಊರಾಗ ಹೊಂಟ್ಲು ಅಂದ್ರೆ ಮುಗಿದೋದ್ಕತಿ. ನನಗೆ ಈಕಿ ಹಿಂಗೆ ಅಡ್ಡಾಡೋದು ಇಷ್ಟ ಇಲ್ಲ. ನೋಡ್ ಹೊಟ್ಟಿ ಸಂಕಟ. ನಾನೇನು ಯಾವ್ದಾರ ಹುಡುಗನ್ ನೋಡಕ ಹೊಂಟೇನಿ? ಯಾವಾಗ ಬಂದೇವ ರೂಪ? ಇವರಿಬ್ಬರು ಜಗಳ ನೋಡಕತ್ರ ಮುಗಿದೋದ್ಕತಿ ನಿನಗೆ. ಆಕಿ ಕೆಲ್ಸಕ್ಕೆ ಸೇರೇನಿ ಅಂದಾಗಿಂದ ನಮ್ಮ ಮನೆ ತಪ್ಪಿಲ್ಲ ನೋಡಿದು. ಇದೇ ಥರ ಕಿರಿ ಇದೇ ರೀತಿ ಕೇಳೋದೆ ಕಿವ್ಯಾಗ ಊಟ ಬಡ್ದಂಗತ್ತಾಗ. ಸಾಕಾಗಿ ಹೋಗೈತೆ ನನಗೂ ಅತ್ತಾಗ. ಹೌದಾ ಯವ್ವ, ನಾನು ನಂದೇನೋ ಒಂದು ಹೇಳೋಣ ಅಂತ ಬಂದೆ, ಇಲ್ಲಿ ನೋಡಿದ್ರೆ ಇದೇ ಏನಾಗೈತಿ. ಏನು ಆರಾಮದಿ ಇಲ್ಲ? ಹೌದು, ನಿಮ್ಮ ಅತ್ತಿನ ದವಾಖಾನೆ ಕರ್ಕೊಂಡು ಹೋಗ್ಬೇಕಂದಿದ್ದೆಲ್ಲ, ಡಾಕ್ಟ್ರ್ ಏನಂದ್ರೆ? ಅತ್ತಿಯರನ್ನ ದವಾಖಾನೆ ಕರ್ಕೊಂಡು ಹೋಗಿದ್ದೆ. ಇವರು ಅಲ್ಲೇ ಹಾಸ್ಪಿಟ್ಲ್ ಕಡೆನೇ ಬಂದಿದ್ರು. ಮತ್ತು ಇವು ಬೈಕ್ನಾಗ ಅತ್ತಿಯರನ್ನ ಕಳಿಸಿದೆ. ನಾ ಹಿಂದೆ ಬಸ್ಸಿಗೆ ಬರ್ತೇನೆ ರೀ ಅಂದೆ. ಆಯ್ತು ಹಂಗಾರ ಅಂತಂದ್ರೆ ಅನ್ನತ್ಲೆ ಮತ್ತೆ ನೆನಪಾತ ತಡಿ ಹಂಗಾರ ಅವ್ನ ಮನೆಗಾರ ಹೋಗ್ಬರೋಣ ಅಂತೇಳಿ ಇಲ್ಲೇ ನಮ್ಮೂರು ಬಸ್ಸ ಹತ್ತಿದೆ. ಸೀದಾ ಹೇಳೇನವ್ರಿಗೆ ಹಿಂಗೆ ಹೋಗ್ಬರ್ತೇನೆ ರೀ ಅಂತೇಳಿ ಹ್ಞೂ ಅಂದಾರ. ಅದೇನಿಲ್ಲ, ಅದು ದವಾಖಾನೆಗ ನಮ್ಮ ಅತ್ತಿ ಸಿಕ್ಕಿದ್ಲವ. ನಿಮ್ಮ ಅತ್ತಿನ ಅಲ್ಲ ನೀ ಕರ್ಕೊಂಡು ಹೋಗಿದ್ದ? ಒಂದೇ ಅತ್ತೆ ಅವ, ಮೊದ್ಲೇದಕ್ಕಿ ಆಕೆ ಸಿಕ್ಕಿದ್ಲು ದವಾಖಾನೆಗ. ಆಕೆ ಏನಂತೆ? ಇನ್ನೇನು ಇಷ್ಟ ಆಯ್ತು ನೋಡಿ. ಓ ಹೌದಾ? ಒಟ್ಟು ಒಬ್ಬಕ್ಕೆ ಬಂದಿದ್ಲ ಅನ್ನ. ಆಗ್ಬೇಕಾಳಕ್ಕಿಗೆ
ಆಕಿಗೆ ಅದೇನಂತರ ಅಂಗೈಯಾಗಿರೋ ಅರ್ಗಿಣಿ ಅಟ್ಟಿ ಕಾಗಿ ಕಂಡು ಮಾತಾಡಂದ್ರೆ ಮಾತಾಡ್ತತನ ಅದೆಲ್ಲರ ಆಗ್ಬೇಕು ಒಟ್ಟೆ ಮತ್ತು ಅಂತಾಳ ನಾನೇ ಏನು ಹೇಳ್ಕೊಟ್ಟೇನಂತ ಅದಕ್ಕೆ ಹಂಗೆ ಮಾಡತ್ತಾಳಂತಕಿ ನಾನು ನನ್ನ ಜೀವನದಾಗ ನನ್ನ ಕೆಲಸದಾಗ ನಾ ಅದೇನಿ ಎಲ್ಲ ಆಕಿಗೆ ಇದನ್ನೆಲ್ಲ ಹೇಳ್ಕೊಡಕ್ಕೆ ಹೋಗ್ಲಿ ಆಕಿಗೆ ಮೊದಲೇ ಈಕಿ ಜೊತೆಗೆ ಇರಕ್ಕೆ ಇಷ್ಟ ಇಲ್ಲ ಅಲ್ಲ ಅಂತ ಶ್ರೀಮಂತರ ಮನೆಯಾಗ ಇದ್ದಕ್ಕಿ ಆಕಿ ಇವ್ರ ಮನೆಗೆ ಹೊಂದಾಣಿಕೆ ಆಗ್ಬೇಕಲ್ಲ ಆಕಿಗೆ ಹೊಂದಾಣಿಕೆ ಆಗಿಲ್ಲ ತಾ ಬಿಟ್ಬಿಟ್ಟು ಹೋಗ್ಯಾಳ ಅದಕ್ಕೆ ಇವತ್ತಿ ನಾನೇ ಹೇಳ್ಕೊಟ್ಟೇನೆ ಅಂತೇಳಿ ನನಗೆ ಬಂದ್ಲ ಏನಾರ ಅನ್ಕೋಗ್ನಿ ಅಂತ ಸುಮ್ಮನೆ ಬಂದೆ ನಾನು ಹೌದನ ದೇಶಕ್ಕೆ ಉತ್ತರ ಕೊಡ್ಬೇಕಿತ್ತು ನನಗೆ ಹಂಗೆ ಹೇಳ್ಕೊಟ್ಟು ಮಾಡ್ಸೋ ಬುದ್ಧಿ ಇಲ್ಲ ನಿನ್ನಂಗಲ್ಲ ನಾನು ಅಂತೇಳಿ ಎಲ್ಲ ಅಂದೇನು ಬಿಡವ ನಡಿ ಒಳಗೆ ನಡಿ ಚಾ ಕುಡ್ದು ನಾಷ್ಟಕ್ಕೆ ಏನಾರ ಮಾಡಿಕೊಡ್ತೀನಿ ತಿನ್ನವಂತೆ ಅಲ್ಲ ಈಗ ಹಿಂಗೆ ಜಗಳ ಮಾಡ್ಕೊತಾನೆ ನಿಂದ್ರದ ಅವ್ರದ್ದು ಹಂಗೆ ಇದ್ದಿದ್ದ ಬಾನಿ ಅಣ್ಣ ಬೇಡ ಅಂತ ಅನ್ನಕ್ಕೆ ಹೋಗ್ಬೇಡ ಹೋಗ್ಲಿ ಬಿಡು ಏನು ಒಂದು 6 ಕಾಸ 3 ಕಾಸ ದುಡಿದ್ರೆ ಯಾರಿಗೆ ಮಾಡ್ತಾರ ಅವರು ಇದೇ ಸಂಸಾರಕ್ಕೆ ಸಹಿಯಲ್ಲ ಹೌದಿಲ್ಲ ನಿನ್ನ ಮಗಳಿಗೆ ಅದಕ್ಕಾರ ಬರ್ತೈತಿ ನಿಮಗೆ ಏನಾರು ಕಷ್ಟ ಅಂದಾಗ ಕೈಯಾಗ ಒಬ್ರು ಕೈಯಾಗಾರ ರೊಕ್ಕ ಇರ್ಬೇಕಲ್ಲ ಈಗ ನೋಡಿ ಸಡನ್ನಾಗಿ ಯಾರಿಗೆ ಆರಾಮಿಲ್ಲ ಅಂದ್ರೆ ಈಗ ನಿನ್ನ ಹೊಲ್ದಾಗ ದುಡಿಯವ ಏಟ್ ರೊಕ್ಕ ಇರ್ತೈತಿ ನಿನ್ನ ಕಡೆ ಯಾರು ಹೌದಿಲ್ಲ ಒಬ್ರು ಬಿಟ್ಟು ಇಬ್ರು ಕಡೆ ಒಂದು ಸ್ವಲ್ಪ ರೊಕ್ಕ ಇದ್ರೆ ಎದಕಾರ ಆಸರಕತ್ತಲ್ಲ ಯಾಕೆ ಬೇಡ ಬೇಡ ಅಂತಿ ಇರ್ಲಿ ಬಿಡು ಹೋಗ್ಲಿ ನೀನ್ ಇಷ್ಟ ಅಂದ್ಬಿಟ್ರೆ ಮುಗಿದು ಹೋತವ ಈಗ ಕಿನ್ ಹಿಡಿಯಾರ ಇಲ್ಲ ಯಾರು ಹಿಡಿಬೇಕಾರ ಯಾಕೆ ಇರ್ಲಿ ಬಿಡು ಅದಕ್ಕೆ ನೀವು ಹೋಗ್ಬರ್ರಿ ನಿಮ್ಮ ಅಣ್ಣ ನಾ ಹೇಳ್ತೀನಿ ನೀವು ಹೋಗ್ಬರ್ರಿ ಹೋಗ್ಬರ್ತೇನ್ರಿ ಏನ್ ಹಂಗ ಮಸ್ತ್ ಕಾಣಕತ್ತಾಳ ಇಷ್ಟು ಚಂದದಾಳ ಅಂತ ನನಗೆ ಗೊತ್ತಿಲ್ಲ ಬಿಡು ಹಿಂದ್ಲಿಂದನೂ ಹಂಗ ಕಾಣ್ತಾಳ ಮೊದ್ಲಿಂದನೂ ಹಂಗ ಕಾಣ್ತಾಳ ಹಳ್ಳಿ ಬಾ ನೀನು ಮಾಡ್ತೇನೆ ನಿನಗೆ ಸರ್ರಿ ಅಲ್ಲ ಇಷ್ಟು ಚಂದ ರೆಡಿಯಾಗಿ ಹೋದ್ರೆ ನೋಡ್ದಂಗೆ ಬಿಡ್ತಾರ ಆಯ್ಕಿನ ಅದು ಅಲ್ಲದೆ ಚಂದನೂ ಕಾಣಕತ್ತಾಳಪ್ಪ ಉತ್ತರನ್ ಪೌರುಷ ಒಲಿ ಮುಂದೆ ಅನ್ನಂಗ ಹೆಂಡತಿ ಮುಂದೆ ಜಿಗಿದಾಡ್ತಾನ ಹಡೆ ಬಾವಳಗ ಏನಾತು ಯಾಕೆ ಇಲ್ಲ ಕುಂತಾಳಕತ್ತಿ ಮವ ಏನಾತಿಕಿಗೆ ಏನಾಯ್ತಂತ ಹೇಳ್ತೀರಿ ಅಯ್ಯೋ ಏನಾತಂತ ಕೇಳಿದ್ರೆ ಹಂಗೆ ಒಳಗೂಡೋದಿಲ್ಲ ಏನಾತಂತ ಹೇಳಿದ್ರಲ್ಲ ನನಗೆ ಗೊತ್ತಾಗದ ಮವ ಏನಾತ್ರಿ ಏನಿಲ್ಲಪ್ಪ ನಿಮ್ಮವ್ವಾರು ಬಂದಿದ್ರು ಭಾಳ ಮಾತಾಡ್ಬಿಟ್ರು ನಮ್ಮವ್ ಬಂದಿದ್ಲ ನಿಮ್ಮವ್ವ ಅಷ್ಟ ಅಲ್ಲ ನನ್ನ ಗೆಳೆಯ ಅಂದ್ರೆ ನಿಮ್ಮ ಅಜ್ಜಾರು ಬಂದಿದ್ರು ಇಬ್ರು ಬಂದಿದ್ರು ಜೊತೆಗೆ ಬಂದಿದ್ದೇನಿಲ್ಲ ಬಿಡು ಇಲ್ಲೇ ಆದರೆ ಯಾಕೋ ಭಾಳ ಮಾತಾಡ್ಬಿಟ್ರಪ್ಪ ಅದೇ ಒಂದು ಸ್ವಲ್ಪ ಆಕಿಗೆ ಬೇಜಾರ ಆಗೈತಿ ಏನ ಅವು ಏನು ಮಾತಾಡಿದ್ಲ ಬೇಜಾರಾಗುವಂಥದ್ದು ಈಗ ಈ ನಮ್ನೆ ಹತ್ಕೊಂತ ಹೋಗುವಂಥದ್ದು ಅಲ್ಲ ಏನು ಮಾತಾಡಿದ್ಲ ಅಂತ ಕೇಳ್ತೀಯಪ್ಪ ನೀನು ನಿಮ್ಮವ್ವಾರು ಬಾಯಿಗೆ ಬಂದಂಗ ಮಾತಾಡ್ಬಿಟ್ರು ಅಲ್ಲ ಅವತ್ತು ಬಿದ್ದು ಕಾಲು ಅಂದು ನೋವಾಗಿತ್ತು ನಿನಗೂ ಗೊತ್ತೈತಿ ಹೌದಾ ಕಾಲು ಆಪರಿ ನೋವಾಗಿ ನನಗೆ ಎಳ್ಳಾಕ್ ಬರೋಲ್ದು ಕುಂದ್ರಾಕ್ ಬರೋಲ್ದು ಹಂಗಾಗಿ ಎಲ್ಲ ಹಾಕಿ ಬಿಟ್ಟಿದ್ದವತ್ತು ಬರಲ್ಲ ಹಂಗಾರ ಬೇಡ ನಾ ಇರ್ತೀನಿ ನೀವು ಹೋಗಿ ಬರ್ರಿ ಅಂತೇಳಿ ಹೌದು ನಿಮ್ಮವ್ವಾರು ಬಂದು ಏಕಾಏಕಿ ನಾಟಕ ಮಾಡ್ತಿ ನೋಡು ನಿಮ್ಮ ಅವ್ಗೆ ಏನು ದಾಡಾಗೈತಿ ಕಲ್ಲು ಕೂಡ ಇದ್ದಂಗದಾಳ ಸುಳ್ಳು ನಾಟಕ ಮಾಡ್ತಿ ಹಂಗೆ ಹಿಂಗಂತ ಬಾಯಿಗೆ ಬಂದಂಗೆ ಮಾತಾಡಿದ್ದಪ್ಪ ಬಾಯಿಗೆ ಬಂದಂಗೆ ಮಾತಾಡಿದ್ದು ಅದಕ್ಕೆ ಇಲ್ರಿ ನಿಜವಾಗ್ಲೂ ಆರಾಮಿದ್ದಿದ್ದಿಲ್ಲ ಬಿದ್ದಿದ್ವಿ ನಾವು ಅಂತೆಲ್ಲ ಹೇಳಿದ್ರು ಏನು ನಂಬಕ್ಕೆ ತಯಾರಿಲ್ಲಪ್ಪ ಅವರು ಅಲ್ಲ ಆತ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ ಒಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ದಂತೂ ಕರೆನೇ ನನ್ನ ಮಗ ಹೇಳ್ತೀನಿ ಇವತ್ತು 2ರಾಗ ಒಂದಾಗಿಬಿಡ್ಲಿ ಒಂದು ನೀನಿರ್ಬೇಕು ಇಲ್ಲ ನಾನಿರ್ಬೇಕು ನನ್ನ ಮಗ ಏನು ನೀನು ಬೇಕಂತಾನ ನಾ ಬೇಕಂತಾನ ನೋಡೋಣ ನನ್ನ ಮಗ ನಾ ಹೇಳ್ದಂಗೆ ಕೇಳ್ತಾನ ನಾ ಕರ್ಕೊಂಡು ಹೋಗ್ಯಾನ ಅವನ್ನ ಇನ್ನು ನೀನು ಸುದ್ದಿಗೆ ಮಾತ್ರ ಬರಕ್ಕೆ ಬಿಡೋದಿಲ್ಲ ನಿಮ್ಮ ಅಪ್ಪನ ಮನ್ಯಾಗ ಬಿದ್ದಿರು ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ದೆ ಮಾತಾಡಿ ಒಂದು ಸ್ವಲ್ಪ ಮಾತುಕತಿನೇ ಆತು ಅದಾದಮೇಲೆ ಬಾ ಮನೆಗೆ ಹೋಗೋಣ ಅಂತ ಕರೆದ್ರು ನಿಮ್ಮವ್ವಾರು ಕರೆಯತ್ಲು ಈಕಿಗೂ ಇಷ್ಟೆಲ್ಲ ಮಾತುಕತೆ ಬೇರೆ ಆಗಿತ್ತು ನನಗೂ ಬಾಯಿಗೆ ಬಂದಂಗೆ ಬೇರೆ ನಿಮ್ಮವ್ವಾರು ಮಾತಾಡಿದ್ರಲ್ಲ ಈಕಿಗೂ ಬೇಜಾರಿತ್ತು ಈಕಿ ನಾ ಎಲ್ಲಿಗೂ ಬರಲ್ಲ ನಾನು ನಿಮ್ಮ ಮನೆಗೆ ನಾ ಇಲ್ಲೇ ಇರ್ತೇನೆ ನೀವು ಇಷ್ಟೆಲ್ಲ ಮಾತಾಡ್ತೀರಿ ಒಂದು ಹೇಳಿದ ಮಾತನ್ನು ಕೇಳೋಂಗಿಲ್ಲ ಎಲ್ಲ ನಿಜವಾಗ್ಲೂ ನಮ್ಮ ಹೋಗಿ ಆರಾಮಿದ್ದಿದ್ದಿಲ್ಲ ನೀವು ನಂಬಕ್ಕೆ ತಯಾರಿಲ್ಲ ನಾನು ಯಾಕೆ ನಿಮ್ಮ ಮನೆಗೆ ಬರಲಿ ಅಂತೇಳಿ ಈಕಿಗೂ ಸ್ವಲ್ಪ ಸಿಟ್ಟೆ ಬಂತು ಹಾಗಾಗಿ ನಾ ಬರಲ್ಲ ಅಂತೇಳಿ ನಿಂತೇ ಬಿಟ್ಲಪ್ಪ ಹೌದಾ ನಮ್ಮ ಇಷ್ಟಿಲ್ಲ ನನಗೆ ಒಂದು ಫೋನ್ ಮಾಡ್ಬೇಕು ಬೇಡ್ರಿ ಎತ್ತೀರ ನೀವು ನಾನು ಬರ್ತಿದ್ದೆ ಬಂದು ಏನು ಎತ್ತ ವಿಚಾರಿಸ್ತಿದ್ದೆ ಇಲ್ಲಪ್ಪ ನಾ ಪಾಪ ನೀ ಕೆಲಸದಾಗಿರ್ತಿ ಆಮೇಲೆ ಇಷ್ಟಕ್ಕೆ ಅವ್ರು ಜಗಳ ಮಾಡಕ್ಕೆ ಬಂದಾರಂತ ನಮಗೆ ಏನು ಗೊತ್ತಪ್ಪ ನಾ ಹಂಗೆ ಬಂದಾರಂತ ಖುಷಿ ಖುಷಿಲೇ ಅಡುಗೆ ಮಾಡಕ್ಕೆ ಹೋದೆ ಅಷ್ಟು ಪ್ರೀತಿಲೇ ಮಾತಾಡ್ಸಿದೆ ಎಲ್ಲ ಅಷ್ಟು ನಾನು ಇದು ಮಾಡತ್ತಿದ್ದೆ ನೋಡಿದರೆ ಅವರು ಯಾಕೋ ಭಾಳ ಒಂಥರ ರಾಂಗಾಗೆ ಮಾತಾಡಿ ಇದು ಮಾಡಿಬಿಟ್ರು ಈಗ ನೀ ಎಷ್ಟು ಕರೆದ್ರು ನಾನು ನಿಮ್ಮ ಮನೆಗೆ ಬರಲ್ಲ ಅಂತಾಳಕ್ಕೆ ಅಷ್ಟು ಅವಮಾನ ಮಾಡಿಂದು ಯಾರು ಬರ್ತಾರೆ ಹೇಳಪ್ಪ ಅಲ್ಲ ಅತ್ತೀರ ನಾ ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ಆದರೂ ಈಕಿಗೆ ಸ್ವಲ್ಪ ಅತ್ತಿ ಮನಿ ಅನ್ನೋದು ಏನು ಇಲ್ಲ ಬಿಡ್ರಿ ನಾನು ಅನ್ಸರ್ಸ್ಕೊಂಡು ಹೊಂಟೇನಿ ನಿಜ ಹೇಳ್ಬೇಕು ಅಂದ್ರೆ ನನಗೂ ಸಿಟ್ಟು ಐತಿ ಆ ಪ್ರಕಾರ ಅದ್ರ ಬಗ್ಗೆ ಬೇಜಾರು ಐತಿ ಅಲ್ಲ ಈಕಿಗೆ ಏನು ನಮ್ಮವ್ನ ಅಲ್ಲ ಈಗಲ್ಲೇ ನಮ್ಮ ಮಂಗಳ ಹೊಟ್ಟಿಲದಾಳ ಮತ್ತು ಆಕಿ ನೋಡ್ಕೋಬೇಕಾದ ನಮ್ಮವ್ನ ಈಕಿ ಕರ್ತವ್ಯ ಸೊಸೆಯಾಗಿ ಇನ್ನೊಬ್ಬಕ್ಕೆ ಒಬ್ಬಕ್ಕಿಲ್ಲ ಅಂದ್ರೆ ಒಬ್ಬಕ್ಕಿರ ಇರ್ಬೇಕಿತ್ತಪ್ಪ ಏನು ಅಷ್ಟು ಕೆಲಸ ಈಕಿ ಮೇಲೆ ಬಿಡಲ್ಲ ನಮ್ಮವ್ ಏನು ಆದರೂ ಒಂದು ಸ್ವಲ್ಪ ಒಬ್ಬರಿದ್ರೆ ಒಂದು ಬ್ಯಾಸ್ರಾಗಿ ಕುಂತಾಗ ಒಂದು ಚರ್ಗಿ ನೀರು ಕೊಡೋಕಾರ ಒಬ್ರು ಬೇಕಲ್ಲ ಈಗ ನೋಡಿದ್ರೆ ಏನು ಬರೋದೇ ಇಲ್ಲ ಅಂತ ಅನ್ನೋ ಲೆಕ್ಕದ ಈಗ ನಿಮ್ಗೆ ಆರಾಮಾಗಿ 2 ದಿನ ಆತ 2-3 ದಿನ ಆತ ಆಮೇಲಾರ ಬರ್ರಿ ಹಂಗಾರೆ ಅತ್ತಿಯರ ಮನೆಗೆ ಹೋಗ್ಬರೋಣ ಅಂತ ಅಂದ್ಲ ಈಕಿ ಮತ್ತೆ ಎಲ್ಲ ಸಿಟ್ಟು ಬಂದು ಒದ್ರಾಡಿರ್ಬೇಕು ಆಕಿ ಅಂದ್ರೆ ಆಕಿಗೆ ನಮ್ಮ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಹಂಗಾಗಿ ಇರಂಗಿಲ್ಲನ್ರಿ ಮಾವ ನನಗೆ ನಮ್ಮವನ ಮೇಲೆ ಪ್ರೀತಿ ಇರಂಗಿಲ್ಲ ಈಗ ನಾನು ಇಲ್ಲಿ ಬಂದು ಯಾಕದೇನಿ ನಿಮ್ಗೆ ಆರಾಮಿಲ್ಲ ನಿಮ್ಮ ಬಿಸ್ನೆಸ್ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಹೌದಾ
ಆತು ನಾನು ಬೇಕಾರೆ ಅಲ್ಲಿಂದನೂ ಬರೋದು ಹೋಗೋದು ಮಾಡ್ಬೋದು. ಈಗ ಇಲ್ಲಿ ಬಂದಿರೋ ಅವಶ್ಯಕತೆನೇ ಇಲ್ಲ, ಆದರೂ ಒಟ್ಟು ಅದಾಳಪ್ಪ. ಇರಲಿ, ನಾನು ಬೇಡ ಅನ್ನಂಗಿಲ್ಲ. ಈಗ ಈ ಸದ್ಯಕ್ಕೆ ಈಗ ಅಲ್ಲಿ ಅನಿವಾರ್ಯತೆ ಐತಿ, ಅಲ್ಲಿ ಹೋಗಿದ್ರಕ್ಕಿತ್ತು. ಬರಲ್ಲ ಅಂತಾಳ, ಅದಕ್ಕೆಲ್ಲ ಕೂಡ ಒದರಾಡಿರ್ಬೇಕು ನಮ್ಮವ್ವ. ಒದ್ರಂಗಿಲ್ಲ, ನಮ್ಮವ್ವ ಬೈದೇ ಇಲ್ಲ ಅಂತ ಅನ್ನಂಗಿಲ್ಲ, ಬೈದಾಳಕ್ಕಿ. ಇದೇ ಕಾರಣಕ್ಕೆ ನೋಡ್ರಿ, ನಾವೊಬ್ಬ ಹೋಗಿ ಏನು ಮಾಡ್ಲಿಲ್ಲ. ಅಷ್ಟಾದ್ಮೇಗಾರ ಬರ್ತೇನೆ ಅನ್ನೋದು ಬಿಟ್ಟು ಬರೋದಿಲ್ಲ ಅಂತ ಹೇಳಿ ಕಳ್ಸಾಳ. ನಾನು ಮಾತಾಡ್ತೀನಿ ತಡ್ರಿ. ಮತ್ತೆ ಹೋಗ್ಲೇಬೇಕಪ್ಪ ನಮ್ಮ ಓನ್ ಮನೆಗೆ, ಹೋಗ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅಯ್ಯೋ ದೇವ್ರೆ, ಅಲ್ಲ ಇವರು ಇಷ್ಟು ಮಾತಾಡೋಣ ಅಂತ ಹೇಳಿದ್ರು ಇವಂಗೆ ಏನು ಅನ್ನಿಸ್ಲೇ ಇಲ್ಲ. ಇವಂಗ ಅತ್ತಕ ಜೀವ ಎಳಿತಾ ಐತೆ. ತಪ್ಪೇನೈತ್ಲಿ ಅದ್ರಾಗ? ಮತ್ತು ತಾಯಿ ಬಗ್ಗೆ ಮಗ ವಿಚಾರ ಮಾಡತಾನ. ಈಕಿಗೆ ನಿನ್ನ ಮಗಳಿಗೆ ಹೇಳು, ಹೋಗಿ ಅತ್ತಿ ಮನೆಯಾಗಿರಾಕ. ಇಲ್ಲಿ ಏನು ಕೆಲ್ಸ ಇಲ್ಲ, ಬೇಡ ಇಲ್ಲಿರೋದು, ಅಲ್ಲೇ ಹೋಗಿರ ಅಂತ ಹೇಳು. ಅಯ್ಯ ಆಯ್ತು ತೋರಿ ಹೇಳ್ತೇನೆ.